ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧೆ. ನಾನು ನಿಮ್ಮ ರೂಪ ಕನ್ನಡತೆ. ಕಥೆಗಳು ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಥೆಗಳು ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಹೃದಯವ ಕಾದರಿಸು ನನಗಾಗಿ ಭಾಗ 49. ಊಟ ಮಾಡುವಾಗ ಅಳಬಾರ್ದು ಅಂತ ಗೌಡ್ರು ಹೇಳಿದ್ದಾರೆ ಎಂದು ಭುಜಕ್ಕೆ ಕಣ್ಣೀರು ಒರೆಸಿಕೊಂಡು ಇನ್ನೇನು ಮೊದಲ ತುತ್ತು ಬಾಯಿಗೆ ಇಡಬೇಕು. ಊರ್ಮಿಳ ಬಾರೆ ಆಚೆ ಮನ್ಯಾಳಿ ಎಂದು ಕುಡಿದು ಅರಚಿ ಬದನಿ ಕೇಳಿದೆ. ತಟ್ಟಿಗೆ ಎಣ್ಣೆ ಬಿಟ್ಟು ಆಚೆ ಓಡಿದ್ಲು ಊರ್ಮಿಳ. ಏ ಊರ್ಮಿ, ಊರಾಳಿ ಬಾರೆ ಇಲ್ಲಿ ಎಂದು ಕುಡಿದು ತೂರಾಡುತ್ತಾ ಅರಚುತ್ತಿದ್ದ ಅವಳಪ್ಪ. ಅಪ್ಪ ಎಂದು ಓಡಿ ಬಂದು ಅವರ ಕೈ ಹಿಡಿದು, ಅಪ್ಪ ಗಲಾಟೆ ಮಾಡಬೇಡಿ ಎಂದು ಅವರನ್ನು ಪಕ್ಕಕ್ಕೆ ಕರೆದುಕೊಂಡು ಹೋಗಲು ನೋಡಿದಾಗ ಅವಳ ಕೈಯನ್ನು ತಿರುಗಿಸಿ, ಮನೆ ಹಾಳಿ ನನ್ನ ಬೈಕ್ ತಗೊಂಡು ಹೋಗಿ ಹಾಳು ಮಾಡ್ಕೊಂಡು ಬಂದಿದೀಯಾ, ಗುಜರಿಗೆ ಹಾಕಿ ಅಂತ ಹೇಳ್ತಾ ಇದ್ದಾನೆ ಗ್ಯಾರೇಜ್ ಅವನು ಎಂದು ಅವಳ ಕೆನ್ನೆಗೆ ಬೀಸಿ ಹೊಡೆದ. ಅಪ್ಪ ಮನೆಗೆ ಬರ್ತೀನಿ, ಇವಾಗ ಮಾತಾಡೋಣಂತೆ, ಪ್ಲೀಸ್ ಹೋಗಿ ಎಂದು ಕಣ್ಣು ತುಂಬಿಕೊಂಡು ಬೇಡುತ್ತಿದ್ದ ಹುಡುಗಿಯ ನೋಡಿ ಎಲ್ಲರಿಗೂ ಬೇಸರ ಆಗಿತ್ತು. ಆದರೆ ಅವರ ಮನೆ ವಿಚಾರಕ್ಕೆ ತಲೆ ಹಾಕುವುದು ಬೇಡ ಎಂದು ಸುಮ್ಮನೆ ಮುಷ್ಟಿ ಕಟ್ಟಿ ನಿಂತಿದ್ರು. ಹೇ ಕರಿಯ, ಏನಾಗಿದೆ ನಿನಗೆ? ಬೆಳೆದು ನಿಂತಿರೋ ಹುಡುಗಿ ಮೇಲೆ ಕೈ ಮಾಡ್ತೀಯಾ? ನಾಚಿಕೆ ಆಗಬೇಕು ನಿನಗೆ ಎಂದು ಅವನ ಕೈ ಹಿಡಿದು ನಿಲ್ಲಿಸಿದ್ರು ಗೌಡ್ರು. ನೀವು ಸುಮ್ಮನಿರಿ ಗೌಡ್ರೆ, ನಿಮ್ಮನೆ ವಿಷಯ ಅಲ್ಲ ಇದು. ನನ್ನ ಬೈಕ್ ತಗೊಂಡು ಹೋಗಿ ಹಳ್ಳ ಹಿಡಿಸಿದ್ದಾಳೆ ಕತ್ತೆ ಎಂದು ಮತ್ತೆ ಅವಳ ಮೇಲೆ ಕೈ ಮಾಡಲು ಹೋದಾಗ ಈ ಬಾರಿ ಲಕ್ಕಿಯೇ ಹಿಡಿದಿದ್ದ ಅವರ ಕೈಯನ್ನು. ಏನು ಭಾರಿ ದೊಡ್ಡ ಸೂಪರ್ ಬೈಕ್ ನಿಂದು, ಕಿತ್ತೋಗಿರೋ ಬೈಕ್ ಅದು, ಅದನ್ನು ಬೀಳಿಸಿದ್ದು ನಾನು, ಅವಳಲ್ಲ ಎಂದು ಹೇಳಿದ ಕೋಪದಿಂದ. ಮಧ್ಯಾಹ್ನ ಕೈ ತಪ್ಪಿ ಬೀಳಿಸಿ ಬಿಟ್ಟಿದ್ನಲ್ಲ, ನೀನ್ಯಾರು? ಇವಳನ್ನು ಕಟ್ಟಿಕೊಂಡಿರೋನಾ ಅಥವಾ ಮಡಿಕೊಂಡು ಎಂದು ಅವರು ಹೇಳುವ ಮೊದಲೇ ಅವರನ್ನು ದೂರ ತಳ್ಳಿದ ಊರ್ಮಿಳ ಅಪ್ಪ ಎಂದು ಅರಚಿದ್ಲು ಕೋಪದಿಂದ. ಕುಡಿದು ತೂರಾಡುತ್ತಾ ಇದ್ದವ ನಿಲ್ಲಲು ಸಹ ಆಗದೆ ದೋಪೆಂದು ಕೆಳಗೆ ಬಿದ್ದ. ಇಷ್ಟು ದಿನ ಏನೇ ಅಂದರೂ ಅಪ್ಪ ಅನ್ನುವ ಒಂದು ಕಾರಣಕ್ಕೆ ನಿಮ್ಮ ಮೇಲೆ ಕೈ ಮಾಡಿರಲಿಲ್ಲ, ಆದರೆ ಇವತ್ತು ಎಂಥ ಮಾತು ಅಂತ ನೀವು ಹೇಳಿದ್ದು? ಛೀ ಎಂದು ಕಣ್ಣು ಒರೆಸಿಕೊಂಡು, ಗೌಡ್ರೆ ನಾನು ಹಣ ಕೊಡ್ತೀರಾ? ಒಂದು ವಾರ ಅಡುಗೆ ಮಾಡಿದ ಹಣ ಕೊಟ್ಟು ಬಿಡಿ ಎಂದು ಕೇಳಿದಾಗ ಅವಳ ಕೈಗೆ ಹಣ ಕೊಟ್ಟರು ಗೌಡ್ರು. ತಗೋ, 1 ತಿಂಗಳು ಕುಡಿದು ತೂರಾಡು, ಮಗಳಿಗಿಂತ ಬೈಕ್ ದೊಡ್ಡದು ಅಂತ ಹೇಳಿದೆ ಅಲ್ವಾ, ತಗೊಂಡು ಹೋಗು ಎಂದು ಹಣವನ್ನು ಅವನ ಕೈಗೆ ಇಡಲು ಕಣ್ಣರಳಿಸಿ, ಇದನ್ನು ಮೊದಲೇ ಮಾಡಿದರೆ ಆಗ್ತಿತ್ತು ಎಂದು ಹೇಳಿ ವಾಲಾಡುತ್ತಾ ಎದ್ದು ನಡೆದವನ ನೋಡುತ್ತಾ ಎಲ್ಲರ ಕಡೆಗೆ ತಿರುಗಿ, ಕ್ಷಮಿಸಿ, ನನ್ನಿಂದ ನಿಮ್ಮ ಸಮಯ ವ್ಯರ್ಥ ಆಯಿತು, ಮತ್ತೆ ಬರೋದಿಲ್ಲ ಅವರು, ನೀವು ಕೂತ್ಕೊಳ್ಳಿ ಎಂದು ಹೇಳಿ ಎಲ್ಲರಿಗೂ ಕೈ ಮುಗಿದು ಇತ್ತಲಿಗೆ ಓಡಿದ್ಲು ಊರ್ಮಿಳ. ಅವಳ ನೋಡಿ ಕರಳು ಹಿಂಡಿತು ಎಲ್ಲರಿಗೂ. ಜಾನು, ವಿಶಾಲ ಹೋಗಮ್ಮ, ಅವಳಿಗೆ ಸಮಾಧಾನ ಮಾಡಿ ಎಂದು ಗೌಡ್ರು ಹೇಳಿದಾಗ ಇಬ್ಬರು ತಲೆ ಆಡಿಸಿದ್ರು. ಬೇಡ ಗೌಡ್ರೆ, ಅವರ ಮನೆಯಲ್ಲಿ ದಿನವೂ ಇದೆಲ್ಲ ಇದ್ದದೆ, ಇವತ್ತು ನಮ್ಮೇಲೆ ಎರೆದ್ರೆ ಹೊಡೆದಿದ್ದಾರೆ ಅಷ್ಟೇ, ಇವತ್ತು ನಾವಿದ್ದೀವಿ, ದಿನ ಅವಳೊಬ್ಬಳೆ ಅಲ್ವಾ, ಅವಳೇ ಸಮಾಧಾನ ಆಗ್ತಾಳೆ ಬಿಡಿ ಎಂದು ಗಂಭೀರವಾಗಿ ಹೇಳಿದ ರಾಮ್ ಮಡದಿಗೆ ಕಣ್ಮಿಟುಕಿಸಿದ. ಹೌದು ರಾಮ್, ಸ್ವಲ್ಪ ಬೆನ್ನು ನೋವು, ನಿಮ್ಮ ಮಡಿಲಲ್ಲಿ ಮಲಗುವೆ ಎಂದು ಸುಮ್ಮನೆ ಕಣ್ಣು ಮುಚ್ಚಿದ್ಲು ಜಾನು. ಆದರೆ ಲಕ್ಕಿಗೆ ಸಮಾಧಾನ ಆಗಬೇಕಲ್ವಾ, ಈಗಷ್ಟೇ ಕಣ್ಣೀರು ಹಾಕುತ್ತಾ ಊಟಕ್ಕೆ ಕೈ ಹಾಕಿದ್ಲು, ಆದರೆ ಒಂದು ತುತ್ತು ಸಹ ಬಾಯಿಗೆ ಇಡಲೇ ಇಲ್ಲ. ಈಗ ಇಷ್ಟೆಲ್ಲ ಆದಮೇಲೆ ತಿಂದರೂ ತಿಂದಾಳೆಯೇ? ಅವಳ ಬಗ್ಗೆ ಚಿಂತೆ ಆಗಿದ್ದೆ ಮೆಲ್ಲಗೆ ಅಲ್ಲಿಂದ ಕಾಲ್ ಕಿತ್ತ ಹುಡುಕಿ ಎಲ್ಲ ಅವನ ನೋಡಿಯೂ ನೋಡದಂತೆ ಕುಳಿತರೆ ಮನದಲ್ಲೇ ನಕ್ಕ ರಾಮ್. ನೋಡಿದ್ಯಾ ಗೌರಿ ಅಪ್ಪನನ್ನ ಹೇಗಂತಾರೆ? ನನಗೆ ಯಾರೂ ಇಲ್ಲ ಕಣೆ, ಅಮ್ಮ ಆದರೂ ಇರಬೇಕಿತ್ತು ಎಂದು ಕಣ್ಣೀರು ಹಾಕುತ್ತಾ ಹಸುವಿನ ಜೊತೆ ತನ್ನ ನೋವು ಹೇಳಿಕೊಳ್ಳುತ್ತಾ ತಾನು ಹಾಕಿಕೊಂಡಿದ್ದ ತಟ್ಟೆಯ ಊಟವ ಅದಕ್ಕೆ ತಿನ್ನಿಸುತ್ತಿದ್ಲು ಊರ್ಮಿಳ. ಯಾಕೋ ತುಂಬ ಬೇಸರ ಕಣೆ ಗೌರಿ, ನಿನ್ನ ಬಗ್ಗೆ ಚಿಂತೆ ಮಾಡೋದಕ್ಕಾದರೂ ಗೌಡರ ಪೂರ್ತಿ ಪರಿವಾರ ಇದೆ, ಅದರಲ್ಲೂ ವಿನಯ ಒಬ್ಬ ಇದ್ದಾನೆ ಎಂದು ಅದರ ತಲೆ ಸವರುತ್ತಾ. ವಿನಯ ಆದರೂ ಅನಾಥ, ಹಿಂದೆ ಮುಂದೆ ಯಾರೂ ಇಲ್ಲ, ಗೌಡ್ರು ಅವನ ಚೆನ್ನಾಗಿ ನೋಡ್ಕೋತಾರೆ, ಆದರೆ ನಾನು ಹಿಂದೆ ಮುಂದೆ ಇದ್ದು ಸಹ ಅನಾಥೆ, ಎಲ್ಲದಕ್ಕೂ ಪಡೆದುಕೊಂಡು ಬಂದಿರಬೇಕು ಕಣೆ ಎಂದು ಹೇಳಿ ಖಾಲಿ ತಟ್ಟೆ ಆದಾಗ, ಸರಿ ಮಲ್ಗು, ನನ್ಗೋಳಿದ್ದದೆ ಎಂದು ಇನ್ನೇನು ಅಲ್ಲಿಂದ ಹೋಗಬೇಕು. ಗೋಮಾತೆ ಸಹ ಅವಳಿಗೆ ಸಹಾಯ ಮಾಡುವ ಸಲುವಾಗಿ ಮೆಲ್ಲಗೆ ಅವಳಿಗೆ ಕೊಂಬಿನಿಂದ ತಿವಿದು ಬಿಟ್ಟಿತು. ಅದನ್ನು ನಿರೀಕ್ಷೆ ಮಾಡದ ಅವಳು ಇನ್ನೇನು ಬೀಳಬೇಕು, ಓಡಿ ಬಂದು ಅವಳ ಬಳಸಿ ಹಿಡಿದ ಲಕ್ಕಿ. ಅವನ ಕಣ್ಣುಗಳು ಅವಳ ಕಣ್ಣಿನಾಲಕ್ಕೆ ಹಿಡಿದು ಅವಳ ಮನಸ್ಸು ಓದುವ ಪ್ರಯತ್ನ ಮಾಡುತ್ತಿದ್ದ. ಅವಳು ಮಾತ್ರ ಅವನ ಕಣ್ಣಿನಲ್ಲಿ ತನಗಾಗಿ ಮಿಡಿಯುವ ಪ್ರೀತಿ ಹುಡುಕುತ್ತಿದ್ಲು. ಸರಿ, ಅದು ಗೌರಿ ತಿವಿದು ಬಿಟ್ಲು ಎಂದು ಊರ್ಮಿಳಾಳೆ ಮುಂದಾಗಿ ಹೇಳಿದಾಗ ಅವಳನ್ನು ಸರಿಯಾಗಿ ನಿಲ್ಲಿಸಿ, ಇಲ್ಲೇನು ಮಾಡ್ತಿದ್ದ ಎಷ್ಟೊತ್ತಲ್ಲಿ ಎಂದ ಗಂಭೀರವಾಗಿ. ಅವಳ ಮೇಲೆ ಕಾಳಜಿ ಇದ್ದರೂ ತೋರಿಸಿಕೊಳ್ಳಲು ತಯಾರಿಲ್ಲ ಅವ. ಅದು ಗೌರಿ ಹಸಿದಿದ್ಲು, ಅದಕ್ಕೆ ಬಂದೆ ಎಂದು ಮೆಲ್ಲಗೆ ಅಲ್ಲಿಂದ ಮುಂದೆ ನಡೆದ್ಲು. ಅವನ ನೋಡದೆ. ಅವನಿಗೆ ಅವಳ ನಡೆ ನೋಡಿ ಗೊಂದಲ, ಆದರೆ ಅವನೆಲ್ಲಿ ಅವಳ ಅಪ್ಪನ ನಡೆಗೆ ಬೈಯಲು ಬಂದಿದ್ದಾನೋ ಎಂಬ ಚಿಂತೆ. ಬಜಾರಿ ಎನ್ನಲು ಹೋದವ ಅವಳ ಅಪ್ಪ ಆ ಪದ ಉಪಯೋಗಿಸಿದ್ದು ಊರ್ಮಿಳ ಎಂದು ಕರೆಯಲು ಮೆಲ್ಲಗೆ ಅವನತ್ತ ನೋಡಿ, ಸಾರಿ ಸರ್, ಅಪ್ಪ ಏನೇನೋ ಅಂದುಬಿಟ್ರು, ನೀವೇನೂ ಅಂದುಕೊಳ್ಬೇಡಿ, ಅವರು ಹಾಗೆ. ಸಾರಿ ಎಂದು ಮತ್ತೆ ಮತ್ತೆ ಮಾಡದ ತಪ್ಪಿಗೆ ಕ್ಷಮೆ ಕೇಳಿದವಳ ನೋಡಿ ಬೇಸರ ಆಗಿತ್ತು ಅವನಿಗೆ. ಇಟ್ಸ್ ಓಕೆ, ನಾನೇನು ಅದನ್ನು ಮನಸ್ಸಲ್ಲಿ ಇಟ್ಕೊಂಡಿಲ್ಲ ಎಂದು ಹೇಳಿದಾಗ ತಲೆ ಆಡಿಸಿ ಪಾತ್ರೆ ಎಲ್ಲ ಇಟ್ಟಿದ್ದ ಜಾಗಕ್ಕೆ ಬಂದು ತೊಳೆಯಲು. ಅವ ಎಲ್ಲ ಇದ್ದ, ಅವಳು ಮಾತ್ರ ತಲೆ ತಗ್ಗಿಸಿಕೊಂಡೇ ಕುಳಿತು ಪಾತ್ರೆ ಕೈಯಲ್ಲಿ ಹಿಡಿದು ತೊಳೆಯಲು ಮುಂದಾದ್ಲು. ಮತ್ತೆ ನೀನು ತಿಂದ್ಯಾ? ಗೌರಿ ಹಸಿಕೊಂಡಿದ್ದಾಳೆ ಅಂತ ನಿನಗೆ ಹೇಗೆ ಗೊತ್ತಾಯಿತು ಎಂದು ಕೇಳಿದ ಲಕ್ಕಿ ಅವಳ ನೋಡುತ್ತಾ.
ಎಡಗೈಯಲ್ಲಿ ಪಾತ್ರೆ ತೊಳೆಯುತ್ತಾ, ಹಾಗೆ ಅವಳು ನನ್ನ ನೋಡಿದ್ಲು, ಆಗ ಗೊತ್ತಾಯಿತು ಎಂದು ನಕ್ಕು ಸುಮ್ಮನೆ ತನ್ನ ಕೆಲಸ ಮುಂದುವರಿಸಿದ್ಲು. ಹೌದಾ, ಒಬ್ಬರನ್ನ ನೋಡಿದರೆ ಎಲ್ಲ ಗೊತ್ತಾಗುತ್ತಾ ಎಂದು ಕೇಳಿದ ಅವಳ ಬಳಿ ಮೆಲ್ಲಗೆ ನಡೆದು. ಗೊತ್ತಾಗುತ್ತೆ. ಮುಖ ನೋಡಿದರೆ ಅವರೆಷ್ಟು ಬೇಸರ ಆಗಿದ್ದಾರೆ ಅಥವಾ ಖುಷಿಯಾಗಿದ್ದಾರೆ ಅಂತ ಎಂದು ಯೋಚನೆ ಮಾಡುತ್ತಾ ಹೇಳಿದವಳ ಮುಂದೆ ನಿಂತು, ಮತ್ತೆ ನಾನು ಮೊದಲು ನಿನ್ನ ಎದುರು ಬಂದಾಗ ಅಷ್ಟೊಂದು ಜಗಳ ಆಡಿದ್ದು ಯಾಕೆ ಎಂದು ಕೇಳಿದ ಅವಳ ಕೈ ಹಿಡಿದು. ತಕ್ಷಣ ಮೌನ ವಹಿಸಿದ ಊರ್ಮಿಳಾ ಅವಳ ಕಣ್ಣುಗಳ ನೋಡುತ್ತಾ, ನಿಮ್ಮ ಮುಖ ನೋಡಿದರೆ ನೀವು ಒಳ್ಳೆಯವರು ಅನ್ನಿಸ್ತು, ಹಾಗೆ ನೀವು ಬೇಸರದಲ್ಲಿದ್ದೀರಾ ಅಂತ ಸಹ ಅನ್ನಿಸ್ತು. ಅದಕ್ಕೆ ನಾನು ಜಗಳ ಆಡಿದ್ದು ಅಷ್ಟೇ. ಆದರೆ ಅದರಿಂದ ನಿಮ್ಮ ಮನಸ್ಸಿಗೆ ನೋವಾಗಿದ್ರೆ ಎಂದು ಮುಂದುವರಿಸಿದವಳ ಕೈ ಗಟ್ಟಿಯಾಗಿ ಹಿಡಿದು, ಸಂಜೆಯೇ ಹೇಳಿದೆ ಅಲ್ವಾ, ಬಜಾರಿ ಬಜಾರಿ ಥರ ಇರು, ಈ ಗೆಟಪ್ ಸೂಟ್ ಆಗಲ್ಲ ಅಂತ ಎಂದು ಹೇಳಿ ಬೈಕ್ ಹಾಳು ಮಾಡಿದ್ದು ನಾನು, ನನ್ನಿಂದ ನೀನು ಬಯಸ್ಕೊಂಡಿದ್ದು ಎಂದು ಹೇಳಿದಾಗ ಅವಳು ಮುಖ ಕಿವುಚಿ, ಕೈ ನೋಯ್ತಾ ಇದೆ ಎಂದು ಮೆಲ್ಲಗೆ ಹೇಳಿದಾಗ ಕೈ ಬಿಟ್ಟ. ರಕ್ತ ಒಸರುತ್ತಿತ್ತು ಅವಳ ಕೈಯಿಂದ. ಹೇ, ನಾನು ಇಷ್ಟೊಂದು ಗಟ್ಟಿಯಾಗಿ ಹಿಡಿಸ್ಕೊಂಡಿಲ್ಲ, ಹೇಗಾಯ್ತು ಈ ಗಾಯ ಎಂದು ಗಾಬರಿಯಿಂದ ಕೇಳಿದಲಕ್ಕೆ. ನಿಮ್ಮಿಂದ ಆಗಿಲ್ಲ ಬಿಡಿ, ನಾನೇ ಮಾಡಿಕೊಂಡಿದ್ದು ಎಂದು ಹೇಳಿ ಎಲ್ಲ ಪಾತ್ರೆ ನೀಟಾಗಿ ತೆಗೆದು ಇಟ್ಟವಳ ನೋಡಿ, ಯಾಕೆ ನೀನು ಕೈಗಾಯ ಮಾಡಿಕೊಂಡಿದ್ದು ಎಂದು ಕೇಳುತ್ತಾ ಅವಳ ಹಿಂದೆಯೇ ಬಂದ. ಆದರೆ ಮಾತನಾಡಲಿಲ್ಲ ಅವಳು. ಎಲ್ಲ ಉಳಿದ ಊಟ ಮುಚ್ಚಿಡುತ್ತಿದ್ಲು. ಅರ್ಥ ಆಗಿತ್ತು ಅವನಿಗೆ ಆಗ, ಅಪ್ಪನ ಮೇಲೆ ಕೈ ಮಾಡಿದ್ದಕ್ಕೆ ಕೈ ಗಾಯ ಮಾಡಿಕೊಂಡಿದೆ ಹುಡುಗಿ ಎಂದು. ಮಕ್ಕಳನ್ನು ಹುಟ್ಟಿಸಿದ ತಕ್ಷಣ ಅಪ್ಪ ಆಗಿ ಬಿಡೋದಿಲ್ಲ. ಜವಾಬ್ದಾರಿ ಅಂತ ಏನು ಮಾಡದೇ ಇದ್ರೂ ಕಡೆ ಪಕ್ಷ ಪ್ರೀತಿ ಆದರೂ ಕೊಡಬೇಕು. ಅವರಿಗಾಗಿ ಮರುಗೋದು ದಡ್ಡತನ ಎಂದು ಹೇಳಿ ತಾನೇ ಒಂದು ಪ್ಲೇಟ್ ತೆಗೆದುಕೊಂಡು ಅದರಲ್ಲಿ ಅನ್ನ ಸಾಂಬಾರು ಬಡಿಸಿಕೊಂಡು, ನಮಗಾಗಿ ನಾವು ಬದುಕಬೇಕು, ಪ್ರೀತಿ ತಾನಾಗೆ ಸಿಗುತ್ತೆ ಎಂದು ಹೇಳಿ ಅವಳ ಬಾಯಿಗೆ ತುತ್ತು ಇಟ್ಟಾಗ ಕರಗಿ ಬಿಟ್ಟಳು ಊರ್ಮಿಳಾ. ತಗೋ, ಏನು ಯೋಚನೆ ಮಾಡ್ತಾ ಇದೀಯಾ, ಕೈ ಗಾಯ ಆಗಿಲ್ಲ ಅಂದರೆ ಕೈಯಲ್ಲಿ ಕೋಲು ಹಿಡಿದು ತಿನ್ನು ಅಂತಿದ್ದೆ, ಕೈ ಉರಿಯುತ್ತೆ ಅಂತ ನಾನೇ ತಿನ್ನಿಸ್ತಾ ಇದ್ದೀನಿ ಎಂದು ಹೇಳಿದಾಗ ಅವ ಕೊಟ್ಟ ತುತ್ತು ತಿಂದು ಕಣ್ಣು ತುಂಬಿಕೊಂಡ ಹುಡುಗಿ, ಪ್ಲೀಸ್ ಅಲ್ಲಿ ಪಾಯಸ ಇದೆ ಅಲ್ವಾ, ಅದನ್ನು ತಿನ್ನಿಸ್ತೀಯಾ, ನನಗೆ ಆ ಪಾಯಸ ಅಂದರೆ ತುಂಬ ಇಷ್ಟ ಎಂದು ಬಾಯಿ ಬಿಟ್ಟು ಕೇಳಿದ್ಲು ಅವಳು. ಇದಪ್ಪ ವರಸೆ ಅಂದರೆ ಅನ್ನ ತಿನ್ನೆ ಊರ್ಮಿಳಾ ಅಂದರೆ ಪಾಯಸ ತಿನ್ನಿಸು ಲಕ್ಷ್ಮಣ ಅಂದ್ರಂತೆ ಎಂದು ಹೇಳಿ ಬೌಲ್ ತುಂಬ ಪಾಯಸ ಹಾಕಿಕೊಂಡು ಅವಳಿಗೆ ಸ್ಪೂನಲ್ಲಿ ತಿನ್ನಿಸಿದಾಗ ತಲೆ ಎತ್ತಿ ಚಂದಿರನ ನೋಡಿ, ನನ್ನ ರಾಜ್ಕುಮಾರ ಇವರೇನ ಚಂದ್ರಪ್ಪ, ನಾನು ಒಂಟಿಯಾಗಿಲ್ಲ ನೋಡು, ಕೈ ತುತ್ತು ಕೊಟ್ಟು ತಿನ್ನಿಸ್ತಾ ಇದ್ದಾರೆ, ನೀನು ತಿಂದಿಯಾ ಅಂತ ಕೇಳ್ತಾರೆ, ನಾನು ಒಂಟಿಯಲ್ಲ ಚಂದ್ರ, ನನ್ನ ರಾಜ್ಕುಮಾರ ಇವರು ಎಂದು ಹೇಳಿಕೊಂಡಾಗ ಚಂದಿರ ಸಹ ಕಣ್ಣು ಮಿಟುಕಿಸಿದ ಹಾಗೆ ಕಾಣಿಸಿತ್ತು ಅವಳಿಗೆ. ಊಟ ಮಾಡುವಾಗ ಕಣ್ಣೀರು ಹಾಕಬಾರ್ದು ಅಂತ ಗೌಡ್ರು ಹೇಳಿದ್ದಾರೆ ಅಲ್ವಾ ಎಂದು ಕೇಳಿದಾಗ ಉದುದ್ದ ತಲೆ ಆಡಿಸಿದವಳ ನೋಡಿ ನಕ್ಕು, ಕಣ್ಣೀರು ಒರೆಸ್ಕೊ, ಇನ್ಮೇಲೆ ನಾನು ನೀನು ಫ್ರೆಂಡ್, ನಾನು ನಿನಗೆ ಬಜಾರಿ ಅನ್ನೋದಿಲ್ಲ ಆಯ್ತಾ ಎಂದು ನಕ್ಕಾಗ ತುಟಿ ಉಬ್ಬಿಸಿ, ಪರವಾಗಿಲ್ಲ, ನನಗೆ ನೀವು ಹಾಗೆ ಕರೆಯೋದೇ ಇಷ್ಟ ಎಂದು ನಾಲಿಗೆ ಕಚ್ಚಿಕೊಂಡು, ಅಂದರೆ ಅಂದರೆ ಪರವಾಗಿಲ್ಲ ಕರೀರಿ ಎಂದು ನಕ್ಕವಳಿಗೆ ಕೊನೆಯ ತುತ್ತು ನೀಡಿ, ಬೇಕಾ ಅಥವಾ ಸಾಕಾ ಎಂದು ಕೇಳಿದ ಹುಬ್ಬೇರಿಸಿ. ಅವನ ಕಾಳಜಿ ನೋಡಿಯೇ ಹೊಟ್ಟೆ ತುಂಬಿತ್ತು ಅವಳಿಗೆ. ಇನ್ನಲ್ಲಿ ಊಟಕ್ಕೆ ಜಾಗ, ಸಾಕು ಸಾಕು ಎಂದು ಹೇಳಿದಾಗ ಕೈ ತೊಳೆದು ಮೇಲೆದ್ದ. ಸರಿ, ನಮಗೆ ಮಲಗೋಕೆ ಕೋಣೆಗೆ ಹೋಗಬೇಕಾ ಎಂದಾಗ ಹ್ಞೂ ಎಂದವಳ ಕಡೆಗೆ ನೋಡುತ್ತಾ, ಇಷ್ಟೊತ್ತು ಮರಿಯಲ್ಲಿ ನಿಂತು ಎಲ್ಲವೂ ನೋಡುತ್ತಿದ್ದ ರಾಮ್ ಜಾನು ಒಬ್ಬರನ್ನೊಬ್ಬರು ನೋಡಿಕೊಂಡು ನಕ್ಕರೆ ಧನಿ ಕೋಪದಿಂದ ಅಬಿಯ ಹೊಟ್ಟೆಗೆ ತಿವಿದು, ನೀನು ಒಂದ್ಸಾರಿ ಆದರೂ ನನಗೆ ಆ ಥರ ತಿನ್ನಿಸಿದೀಯಾ ಕತ್ತೆ ಎಂದು ಬೈದುಕೊಂಡು ನಡೆದಳು. ಅಣ್ಣ, ಅಭಿ, ನಾವೆಲ್ಲ ಇಲ್ಲೇ ಚಾಪೆ ಮೇಲೆ ಮಲ್ಗೋಣವಾ, ಬೆಳದಿಂಗಳ ಬೆಳಕಲ್ಲಿ ಮಲ್ಗೋದು ಒಂಥರ ಖುಷಿ ಎಂದು ಹೇಳಿದ ಲಕ್ಕಿ ಏನು ಗೊತ್ತೇ ಇಲ್ಲ ಎನ್ನುವಂತೆ ನಿಂತಿದ್ದ ಅಣ್ಣನ ನೋಡಿ, ಇಲ್ಲ ಲಕ್ಕಿ, ನನ್ನ ಹೆಂಡತಿ ಆರೋಗ್ಯ ಸರಿಗಿಲ್ಲ, ನಾವು ಒಳಗೆ ಮಲಗ್ತೀವಿ ಏನ್ ಜಾನು ಎಂದ ರಾಮು ಹುಬ್ಬೇರಿಸಿ ಕೇಳಿದಾಗ ನಕ್ಕು, ಆಯಿತು ರಾಮ್, ನನಗೋಕೆ ಎಂದು ಹೇಳಿ ಅಭಿ ಕಡೆಗೆ ನೋಡಿ, ಅಣ್ಣ ನೀನು ಇಲ್ಲೇ ಇರು, ಆದರೆ ಧನಿ ಜೊತೆ ಬೇಡ ಆಯ್ತಾ, ನನ್ನ ಮಕ್ಕಳು ಬರುವ ಬೆಳಗ್ಗೆ ಸೊಸೆ ಅಥವಾ ಅಳಿಯ ಬಂದರೆ ಕಷ್ಟ ಎಂದು ಜಾನು ನಗಲು ಮೂತಿ ದಪ್ಪ ಮಾಡಿದ ಅಭಿ. ಜಾನು, ದಿಸ್ ಇಸ್ ನಾಟ್ ಫೇರ್ ಎಂದು ಮುದ್ದಾಗಿ ಹೇಳಿದರೆ, ಈ ಮುಖಕ್ಕೆ ಅಷ್ಟೊಂದು ಧೈರ್ಯ ಎಲ್ಲಿಂದ ಬರಬೇಕು ಅತ್ತಿಗೆ ಎಂದು ಹೇಳಿ ಮೂತಿ ತಿರುವಿದ್ಲು ಧನಿ. ಸರಿ ಸರಿ, ಎಲ್ಲ ಬೇಕಾದಲ್ಲಿ ಮಲಗಿ, ಹರಟೆ ಹೊಡೆಯುತ್ತಾ ಕೂರಬೇಡಿ, ನಾಳೆಯಿಂದ ಹಬ್ಬ ಶುರುವಾಗುತ್ತೆ ಎಂದು ಹೇಳಿ ಗೌಡರು ಒಳಗೆ ನಡೆದರು. ಜಾನು, ನಾನು ಇಲ್ಲೇ ಮಲಗುವೆ, ನೀನು ಜೊತೆಗೆ ಇರುವ ಆಯ್ತಾ ಎಂದು ರಾಮ್ ಅವಳ ನೋಡಿ. ಇದೊಳ್ಳೆ ಕತೆ ಆಯ್ತಲ್ಲ, ಒಳಗೆ ಮಲಗು ರಾಮ ಅಂದರೆ ನೀನು ಆಚೆ ಬಾ ಮಾಮ ಅಂದ್ರಂತೆ ಎಂದು ಹೊರೆ ಕಣ್ಣಿನಿಂದ ಲಕ್ಕಿ ನೋಡಲು ಅವನಿಗೆ ಏನು ತಿನ್ನದೆಯೇ ನೆತ್ತಿಗೆ ಹತ್ತಿತ್ತು. ಬೇಡ ಬಿಡಮ್ಮ, ನಾನೇ ಒಳಗೆ ಬರ್ತೀನಿ, ನಡಿ ಮಲಗುವಂತೆ ಎಂದು ಹೇಳಿ ಅವಳನ್ನು ತೋಳಿಗೆ ತೆಗೆದುಕೊಂಡು ಗುಡ್ ನೈಟ್ ಆಲ್ ಎಂದು ಒಳಗೆ ನಡೆದ. ಇತ್ತ ಲಕ್ಕಿಗೆ ಉಳಿದವರ ಕಾಟ ಹೆಚ್ಚಾಗಿತ್ತು. ತಮಾಷೆ ಮಾತು ಹರಟೆಗಳ ಮಧ್ಯೆ ನಿದ್ದೆ ಯಾವಾಗ ಸುಳಿದಿತ್ತೋ ಅವರಿಗೆ ಕಣ್ಣು ಮುಚ್ಚಿ ಮಲಗಿದ್ರು. ರಾಮ್ ಇನ್ನೊಮ್ಮೆ ಯೋಚನೆ ಮಾಡಿ, ಊರ್ಮಿಳಾ ನಮ್ಮ ಲಕ್ಕಿಗೆ ಓಕೆ ಅಲ್ವಾ, ಒಮ್ಮೆ ನೊಂದಿದ್ದಾನೆ ಅವನು,
ಮತ್ತೆ ಅವನ ಮನಸ್ಸಿಗೆ ನೋವಾದರೆ ಎಂದು ಜಾನು ಮೆಲ್ಲಗೆ ಕೇಳುವಾಗ, ಇಲ್ಲ, ನಾನು ಆ ರೀತಿ ಏನೂ ಆಗೋದಿಲ್ಲ. ಸುಲಭವಾಗಿ ಸಿಕ್ಕಿದ್ದು ಅವನ ಪ್ರೀತಿ, ಅದಕ್ಕೆ ಹಾಗಾಯಿತು. ಇದು ಹಾಗಲ್ಲ. ಲಕ್ಕಿಗೆ ಊರ್ಮಿಳ ಒಳ್ಳೆ ಸಂಗಾತಿ ಆಗ್ತಾಳೆ ಅನ್ನುವ ನಂಬಿಕೆ ನನಗಿದೆ. ಅವಳು ಒಳ್ಳೆ ಹುಡುಗಿ ಎಂದು ಹೇಳಿ ಅವಳ ತಲೆ ನೇವರಿಸಿದವ ತಲೆಯಲ್ಲಿ ಇದ್ದದ್ದು ಬೇರೆ. ಏನೋ ನಿಮ್ಮ ಧೈರ್ಯ, ನಾವೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀವಿ ಎಂದು ಅವನೆಡೆಗೆ ಮುತ್ತಿಟ್ಟು ಮಲಗಿದವಳ ನೋಡಿ, ಆಲ್ ಈಸ್ ವೆಲ್, ಆಗೋದೆಲ್ಲ ಒಳ್ಳೆಯದಕ್ಕೆ ಎಂದು ನಕ್ಕರಾಮ್ ಕಣ್ಣು ಮುಚ್ಚಿದ. ನಾಳೆ ಆಗುವ ಘಟನೆ ಬಗ್ಗೆ ಅವನಿಗೂ ತಿಳಿದಿಲ್ಲ, ಆದರೂ ಆಗುವುದೆಲ್ಲ ಒಳ್ಳೆಯದಕ್ಕೆ. ಹಬ್ಬ ಶುರು ಆಗಿತ್ತು. ಎಲ್ಲೆಲ್ಲೂ ಸಂಭ್ರಮ. ಬೆಳಗ್ಗೆಯೇ ಎದ್ದು ಎಲ್ಲರಿಗೂ ಟಿಫಿನ್ ಮಾಡಿದ್ಲು ಊರ್ಮಿಳ. ಹಾಗೆ ಎಲ್ಲರೂ ತಿಂಡಿ ಮುಗಿಸಿ ಬೇಗ ಬೇಗ ಸ್ನಾನ ಮಾಡಿ ತಯಾರಾದರು. ಎಲ್ಲರೂ ಒಂದೊಂದು ತರಹದ ಬಟ್ಟೆ ಹಾಕಿದ್ರು. ಜಾನು ಹಸಿರು ಸೀರೆ ಹಾಕಿದ್ಲು, ಇನ್ನು ದನಿ ಸುಂದರ ಗೌನ್. ಹುಡುಗರು ಶೇರ್ವಾನಿ ಧರಿಸಿದ್ರೆ ದೊಡ್ಡವರು ಪಂಚೆ ಅಂಗಿ ಹಾಕಿದ್ರು. ಜಾನು ಮೇಡಮ್, ಹೇಗೆ ಕಾಣಿಸ್ತಾ ಇದ್ದೀನಿ? ಇದು ಹೊಸ ಲಂಗಾದಾವಣಿ ಎಂದು ನುಲಿಯುತ್ತಾ ಹೇಳಿದ್ದು ಊರ್ಮಿಳ. ಹಸಿರು ಬಣ್ಣದ ಧಾವಣಿ ಜೊತೆ ಕೆಂಪು ಬಣ್ಣದ್ದಾಯಿತು. ತುಂಬ ಮುದ್ದಾಗಿ ಕಾಣ್ತಾ ಇದೀಯಾ. ಜಾತ್ರೆಯಲ್ಲಿ ಒಳ್ಳೆ ಹುಡುಗ ಸಿಕ್ಕರೆ ಮದುವೆ ಮಾಡಿಬಿಡೋಣ ಎಂದು ಜಾನು ಹೇಳಿದಾಗ ನಾಚಿದವಳ ಕಣ್ಣು ನೋಡಿದ್ದು ಲಕ್ಕಿ ಕಡೆಗೆ. ಅವನು ಸಹ ಕೆಂಪು ಬಣ್ಣದ ಶೇರ್ವಾನಿ ಹಾಕಿದ್ದ. ಅವಳು ನೋಟ ಅನುಸರಿಸಿದ ಜಾನು, ಓಹ್, ಒಳ್ಳೆ ಹುಡುಗ ಸಿಕ್ಕಿದ್ದಾನೆ ಅನಿಸುತ್ತೆ, ಮದುವೆ ಮಾಡಿಯೇ ಬಿಡೋಣ ಎಂದಾಗ ನಾಚಿ, ರಾಮ್ ಸರ್, ಮತ್ತೆ ನಿಮ್ಮ ಜೊತೆ ನಾನು ಒಂದು ಫೋಟೋ ತಗೊಳ್ಳಾ ಎಂದಳು ನಗುತ್ತಾ. ಈ ಸಾರೆಲ್ಲ ಅನ್ನ ಎಲ್ಲ ಬೇಡ, ನಾನು ಅಕ್ಕ, ಅವರು ಬಾವ, ಆಯ್ತಾ? ನೀನು ನನ್ನ ಮುದ್ದು ತಂಗಿ ಎಂದು ಕೆನ್ನೆ ಹಿಂಡಿ, ನನ್ನ ಜೊತೆ ಫೋಟೋ ತಗೊಳ್ಳೋಕೆ ಏನು ಪರ್ಮಿಷನ್ ಕೇಳ್ತೀಯಾ, ಬಾ ಎಂದು ಅವಳ ಅಪ್ಪಿ, ಮಿಸ್ಟರ್ ಮೈದಾ, ನಮ್ಮದು ಒಂದು ಫೋಟೋ ತೆಗೀರಿ ಎಂದು ಹೇಳಿದ್ಲು ನಗುತ್ತಾ. ಆಯಿತು ಸ್ವೀಟ್ ಅತ್ತಿಗೆಮ್ಮ, ಸ್ಮೈಲ್ ಮಾಡಿ ಎಂದು ಹೇಳಿ ಇಬ್ಬರ ಫೋಟೋ ತೆಗೆದ ಲಕ್ಕಿ, ನೀನು ಜಾಯ್ನ್ ಆಗು ಅಗ್ರಜ ಎಂದು ಹೇಳಿದಾಗ ಅವ ಸಹ ಬಂದ. ಎಲ್ಲ ಜೊತೆಯಾಗಿ ನಿಂತು ಸ್ಮೈಲ್ ಮಾಡಿ ಎಂದು ಸೆಲ್ಫಿ ಕ್ಯಾಮ್ರಾ ಆನ್ ಮಾಡಿದ್ದ. ಅಕ್ಕ, ನಾನು ಆ ಕಡೆ ಇರ್ತೀನಿ ಎಂದು ಬದಿಗೆ ಹೊರಟವಳ ಕೈ ಹಿಡಿದು, ನೀನು ನಮ್ಮ ಫ್ಯಾಮಿಲಿನೇ, ವಿನಯ್ ನೀನು ಬಾ ಎಂದು ಎಲ್ಲರ ಜೊತೆ ಸೇರಿ ಫ್ಯಾಮಿಲಿ ಫೋಟೋ ಒಂದು ಸಹ ತೆಗೆದು ಆಗಿತ್ತು. ಈಗ ಹೋಗೋಣ ಬನ್ನಿ, ಸಮಯ ಆದರೆ ತೇರು ಊರೆಲ್ಲ ಸುತ್ತಿ ವಾಪಸ್ ಬಂದಿರುತ್ತೆ ಎಂದು ಗೌಡರು ಹೇಳಿದಾಗ ನಕ್ಕು ಎಲ್ಲರೂ ಹೊರಟರು. ಹಬ್ಬದ ವಾತಾವರಣ ಜಾನು ಮನಸ್ಸಿಗೆ ಖುಷಿ ಕೊಟ್ಟಿತ್ತು. ಅವಳ ಖುಷಿಯನ್ನೇ ಬೆಳೆಸುವ ರಾಮ್ ಸಹ ಖುಷಿಯಾಗಿಯೇ ಇದ್ದ. ತೇರು ಹೋಗೋದು ನೋಡೋಕೆ ಖುಷಿ, ನಿಮ್ಮ ಕೈಯಲ್ಲಿ ಅಷ್ಟೊಂದು ಶಕ್ತಿ ಇದೆಯಾ ಎಂದು ಲಕ್ಕಿಯ ಕಾಲೆಳೆದು ಊರ್ಮಿಳ. ಇದೆ, ತೋರಿಸ್ಲಾ ಎಷ್ಟಿದೆ ಅಂತ ಎಂದು ಅವಳ ಕೈ ಚಿವುಟಲು, ಹೇ ಹೋಗೋ ಸೊಣಕಲ ಎಂದು ಕೈ ಉಜ್ಜುತ್ತಾ ಅಲ್ಲಿಂದ ಸರಿದು ಹೋದಳು ಊರ್ಮಿಳ. ಎಲ್ಲ ಖುಷಿಯಿಂದ ಇರುವಾಗ ಮೆಲ್ಲಗೆ ಊರ್ಮಿಳ ನಗುಡು ಗೆಲ್ಲಿದ್ರು ಯಾರೋ. ಇರಿಸು ಮುರಿಸು ಆಗಿತ್ತು ಅವಳಿಗೆ. ಅಲ್ಲಿಂದ ಹೋಗಲು ನೋಡಿದಾಗ ಮತ್ತೆ ಅವಳ ನಡು ಸವರಿ ಕೈ ಮೇಲೆ ಹೋಗುತ್ತಿದ್ದಂತೆ ಆ ಕೈ ಗಟ್ಟಿಯಾಗಿ ಹಿಡಿದು ಹಿಂದೆ ನೋಡಿದ್ಲು. ಛೀ, ನೀನಾ, ನಾಚಿಕೆ ಅನ್ನೋದೇ ಇಲ್ಲ ನಿನ್ನ ಮುಖಕ್ಕೆ ಎಂದು ಮುಖ ದಪ್ಪ ಮಾಡಿಕೊಂಡು ಹೇಳಿದ್ಲು ಊರ್ಮಿಳ. ನಿನ್ನ ಒಮ್ಮೆ ಅನುಭವಿಸಿ ನನ್ನ ಹೆಂಡತಿ ಮಾಡ್ಕೊಳ್ಳೋವರೆಗೂ ನನಗೆ ನಿದ್ದೆ ಬರೋದಿಲ್ಲ ಕಣೆ. ಊರಿ ಎಷ್ಟೇ ಮೆರಿತೀಯಾ ಎಂದು ಬಾಯಿ ತೆಗೆದವನ ಬಾಯಿಂದ ವಾಸನೆ ಬರುತ್ತಿತ್ತು. ಊರಿಂದ ಊರಿಗೆ ಹಬ್ಬಕ್ಕೆ ಬಂದಿದೀಯಾ, ಗೌಡರಿಗೆ ಗೊತ್ತಾಗಿ ಹೊಡೆಸಿಕೊಳ್ಳುವ ಮೊದಲು ಜಾಗ ಖಾಲಿ ಮಾಡು ಎಂದು ಹೇಳಿ ಅಲ್ಲಿಂದ ಹೊರಟು ಹೋದಾಗ, ಇವತ್ತು ಏನೇ ಆಗಲಿ ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟದೆ ಬಿಡೋದಿಲ್ಲ ಕಣೆ ಎಂದು ಹಲ್ಲು ಕಡಿದವ ಅವಳ ಅಪ್ಪನ ಜೊತೆ ಕುಳಿತು ಕುಡಿಯುವ ಒಬ್ಬ ಪೋಲಿ. ವಯಸ್ಸು 30 ಆದರೂ ಮದುವೆ ಇಲ್ಲ. ಇವನ ಕುಡಿತದ ಚಟ ನೋಡಿ ಯಾರು ಹೆಣ್ಣು ಕೊಟ್ಟಿಲ್ಲ. ಇವನಿಗೆ ನಮ್ಮ ಊರ್ಮಿಳ ಮೇಲೆ ಕಣ್ಣು. ಏನ್ಲ ರಾಜೇಶ, ಆಕಿನ ಹಂಗ ನೋಡ್ತಿದೀಯಾ, ಯಾಕ ರುಚಿ ನೋಡ್ಬೇಕೇನು ಎಂದು ಕೇಳಿದವಳು ಬೇರೆ ಯಾರೂ ಅಲ್ಲ, ಅವಳ ಚಿಕ್ಕಮ್ಮ ವೀಣಾ. ಹೌದು ಅತ್ತೆ, ಅವಳ ಹೆಂಗರ ಮಾಡಿ ಮದುವೆ ಆಗಬೇಕು ನೋಡು, ನನಗೆ ಸಹಾಯ ಮಾಡಿದ್ರೆ ನಿನಗೆ ನಂದು ಅರ್ಧ ಎಕರೆ ಅಡಿಕೆ ತೋಟ ಕೊಡ್ತೀನಿ ಎಂದು ಆಸೆ ಹಚ್ಚಿದ ಅವಳಿಗೆ. ಅಯ್ಯೋ, ಆ ನಿಷ್ಠದಿಂದ ಏನು ಉಪಯೋಗ ಇಲ್ಲ. ಇನ್ನು ನೀನು ಅರ್ಧ ಎಕರೆ ಅಡಿಕೆ ತೋಟ ಅಂದರೆ ಖಂಡಿತ ಸಹಾಯ ಮಾಡ್ತೀನಿ, ನಾನು ಹೇಳಿದಂತ ಕೇಳು ಎಂದು ಅವನ ಕಿವಿಯಲ್ಲಿ ಏನೇನೋ ಹೇಳಿದ್ಲು. ಅಲ್ಲಿಗೆ ಮುಗ್ಧ ಹುಡುಗಿಯ ವಿರುದ್ಧ ಸಂಚು ರೂಪಿತವಾಗಿತ್ತು. ಆದರೆ ದೈವ ನಿರ್ಧಾರ ಬೇರೆದೇ ಇರುವಾಗ ಇವರೆಲ್ಲ ನೆಪ ಮಾತ್ರ ಅಷ್ಟೇ. ಈತ ಖುಷಿ ಖುಷಿಯಿಂದ ತೇರು ನೋಡುತ್ತಾ ಹಾಕಿದ್ದ ಅಂಗಡಿ ಮುಂದೆ ಸಾಗುತ್ತಾ ಹಸಿರು ಬಳೆಗಳ ನೋಡುತ್ತಾ ಇದ್ದ ಹುಡುಗಿ ಬಳಿ ಬಂದ ಲಕ್ಕಿ. ಯಾಕೆ ಹಾಗೆ ನೋಡ್ತಾ ಇದೀಯಾ, ಬೇಕಿದ್ರೆ ತಗೋಬೇಕು ಎಂದ ಅವಳ ಕಣ್ಣುಗಳಲ್ಲಿ ಆಸೆ ಇದ್ದಿದ್ದು ನೋಡಿ. ಹಾಂ, ಅದು ಅದು ತಗೋತೀನಿ ಆಮೇಲೆ ಎಂದು ತಡಬರಿಸಿ ಬಾರದ ನಗೆ ನಕ್ಕಾಗ ಒಮ್ಮೆ ಯೋಚಿಸಿದ. ನಿನ್ನೆ ಇದ್ದಬದ್ದ ಹಣವನ್ನೆಲ್ಲ ಅಪ್ಪನ ಕೈಗೆ ನೀಡಿದ ಹುಡುಗಿ ಬಳಿ ಹಣವೆಲ್ಲಿ ಇರಬೇಕು. ಅಜ್ಜಿ, ಇವಳ ಕೈಗೆ ಬಳೆ ಹಾಕಿ ಕೈ ತುಂಬ ಇರಬೇಕು ಎಂದು ಹೇಳಿದ ಅಜ್ಜಿಯ ನೋಡುತ್ತಾ. ಹೂನಪ್ಪ ಎಂದು ಅಜ್ಜಿ ಬಳೆ ಕೈಯಲ್ಲಿ ಹಿಡಿದಾಗ ಲಕ್ಕಿ, ಬೇಡ ನನಗೆ, ನಾನು ಆಮೇಲೆ ಎಂದು ಹೇಳುವಾಗ ಅವಳ ಭುಜ ಹಿಡಿದು ಕೂರಿಸಿದ. ಹೆಣ್ಮಕ್ಳು ಹಸಿರು ಬಳೆ ಬೇಡ ಅನ್ಬಾರ್ದು ತಾಯಿ ಎಂದು ಅವಳ ಕೈ ತುಂಬ ಬಳೆ ತೊಡಿಸಿದ್ರು ಅಜ್ಜಿ. ಅಜ್ಜಿ ಎಷ್ಟಾಯ್ತೋ ಎಂದು ಲಕ್ಕಿ ಕೇಳಿದಾಗ ಖುಷಿಯಲ್ಲಿ ಅವನ ನೋಡಿದ್ಲು ಊರ್ಮಿಳ. ಅವಳ ರಾಜಕುಮಾರ ಅವನು. 100 ರೂಪಾಯಿ ಕಣಪ್ಪ ಎಂದವರ ಕೈಗೆ 500 ರೂಪಾಯಿ ಇಟ್ಟಾಗ, ದೇವರು ನಿಮ್ಮಿಬ್ಬರನ್ನ ಚೆನ್ನಾಗಿ ಇಟ್ಟಿರಲಿ
ಎಂದು ಹರಿಸಿದರು ಅಜ್ಜಿ. ಮತ್ತೆ ನನಗೆ ಬಳೆ ಮೈದಾ ಎಂದು ದನಿ ಬಂದಾಗ ನಕ್ಕು, ಬನ್ನಿ ಅತಿಗೆಮ್ಮ, ಅದಕ್ಕೇನು ಅಜ್ಜಿ, ಇವರಿಗೂ ಬಳೆ ತೊಡಿಸಿ. ಅತಿ ಶೀಘ್ರದಲ್ಲಿ ನಮ್ಮನೆಗೆ 2 ಪುಟ್ಟ ಪಾಪು ಬರುತ್ತೆ. ಎಲ್ಲ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ತೊಡಿಸಿ ಎಂದು ನಕ್ಕಾಗ, ಆಯಿತು ಕಣಪ್ಪ, ಎಲ್ಲ ಒಳ್ಳೆಯದೇ ಆಗುತ್ತೆ ತಾಯಿ ಎಂದು ಜಾನುಗೆ ಬಳೆ ತೊಡಿಸುವಾಗ ಅವಳ ಗುಂಪಿನ ಹೈದ ಬಂದ. ಅಕ್ಕ, ಅಲ್ಲಿ ನಿನ್ನ ಅಪ್ಪ ಕುಡಿದು ಬಿದ್ದು ಬಿಟ್ಟಿದ್ದಾರೆ ಬಾರೆ ಎಂದು ಅವಳ ಕಿವಿಯಲ್ಲಿ ಹೇಳಿದಾಗ, ಎಲ್ಲೋ ಎಂದು ಆಗದೆಂತ ಕೇಳಿದ್ಲು. ಎಷ್ಟೇ ಆಗಲಿ ಅಪ್ಪ ಅಪ್ಪನೇ ಅಲ್ವೇ, ರೂಮ್ ನಂಬರ್ 9 ಕಣಕ್ಕ ಎಂದು ಹೇಳಿದಾಗ ಊರ್ಮಿಳಾ ಅತ್ತ ಓಡಿದ್ರೆ, ಇವತ್ತು ಜಾತ್ರೆಯಲ್ಲಿ ಆಡುವ ಸಾಮಾನು ತಗೊಳ್ಳಿಕ್ಕೆ 100 ರೂಪಾಯಿ ಸಿಕ್ತು ಎಂದು ನಕ್ಕು ಅಲ್ಲಿಂದ ಹೋದ ಹವ. ಹೇ ರಾಜೇಶ, ರೂಮ್ ನಂಬರ್ 9 ನೆನ್ಪಿಟ್ಕೊ, ಅಲ್ಲಿಯೇ ಇರು. ಈಗ ಊರ್ಮಿಳಾ ಬರ್ತಾಳೆ, ನಾನು ಹೇಳಿದ ಪ್ಲಾನ್ ನೆನಪಿದೆ ಅಲ್ವಾ ಎಂದು ನಕ್ಕಳು ವೀಣಾ. ಹ್ಞೂ ನೆನಪಿದೆ, ಬಂದ ತಕ್ಷಣ ಪ್ಲಾನ್ ಎಕ್ಸಿಕ್ಯೂಟ್ ಮಾಡೋದೆ ಎಂದು ವಾಲಾಡುತ್ತಾ ನಡೆದ ರಾಜೇಶ್. ಮತ್ತೆ ಸಿಗುವ. ಕಥೆ ಇಷ್ಟ ಆದರೆ ಕಮೆಂಟ್ ಹಾಕಿ, ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಂದಿನಂತೆ ನಿಮ್ಮ ಪ್ರೀತಿ, ಕಮೆಂಟ್, ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ಪ್ರೀತಿಯ ರೂಪಕ ನಡತಿ. ಪ್ರೀತಿಯಿಂದ ಕತೆ ಕೇಳಿ ಪ್ರೋತ್ಸಾಹ ಕೊಡೋ ಪ್ರತಿಯೊಬ್ಬರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ನಿಮ್ಮ ಪ್ರೀತಿ ಮತ್ತು ಪ್ರೋತ್ಸಾಹ ಸದಾ ಯಾವಾಗಲೂ ಹೀಗೆ ಇರಲಿ.